SSLC ಎಕ್ಸಾಮ್ ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಟ್ರಿಗ್ನಾಮೆಟ್ರಿಲೂ ಕೂಡ ಸುಲಭವಾದ ಕೆಲವು ಪ್ರಾಬ್ಲಮ್ಸ್ ಇದೆ. ಅದನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು ನೋಡೋಣ. ಟು ಪ್ರೂವ್ ಕಾಟ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಕಾಟ್ ಎ ಪ್ಲಸ್ ಕಾಸ್ ಎ ಈಕ್ವಲ್ಸ್ ಕೊಸಿಕೆಂಟ್ ಎ ಮೈನಸ್ 1 ಡಿವೈಡೆಡ್ ಬೈ ಕೊಸಿಕೆಂಟ್ ಎ ಪ್ಲಸ್ 1 ಎಂದು ಸಾಧಿಸಿ, ಕನ್ನಡದಲ್ಲಿ ಸಾಧಿಸಿ ಅಂತ ಕೊಡ್ತಾರೆ. ಒಂದೊಂದ್ಸರಿ cot theta minus cos theta divided by cot theta plus cos theta equals cosecant theta minus 1 divided by cosecant theta plus 1 ಎಂದು ಸಾಧಿಸಿ ಟು ಪ್ರೂವ್ ದ್ಯಾಟ್ ಅಂತ ಕೇಳ್ತಾರೆ. ಅದನ್ನು ಸಾಧಿಸಿ ಅಂತ ಕೇಳ್ತಾರೆ. ಆಗ ನಮಗೆ ಗೊತ್ತಾಗಿರ್ಬೇಕದ್ದೇನು ಅಂತಂದರೆ ನಾನು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ. ಇದು ಸೈನ್ ಎ ಈಕ್ವಲ್ಸ್ 1/, cosecant ಎ ಆರ್ cosecant ಎ ಇಸ್ ಈಕ್ವಲ್ ಟು 1/, sin ಎ. Cot A equals cos A divided by sin A, or cot theta is equal to sin theta by cos theta. In term of cos theta, sin theta ಅಲ್ಲಿ cot A equals cos A by sin A ಅಥವಾ cot theta equals sin theta by cos theta ಅಂತ ಬರುತ್ತೆ. ಅದಕ್ಕೆ ನಿಮಗೆ ಸ್ವಲ್ಪ ಇದನ್ನು ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ. cos A equals 1/, secant A, secant A is equal to 1/, cos A. tan A equals sin A by cos A. In term of sin A, sin theta cos theta tan A ಬರೀರಿ ಅಂತ ಕೇಳ್ತಾರೆ. ಆಗ sin A by cos A ಭಾಳ ಸುಲಭವಾಗಿ ನೆನ್ಪಿಟ್ಕೊಳ್ಬೇಕು. ನೋಡಿ, ಕಾಟ್ ಎ ಇಲ್ಲಿ ಸಿ ಬಂದಿದ್ದಾನೆ, ಹಾಗೆ ಸ್ವಲ್ಪ ನೀವು ಮೆಮೊರಿಗೆ cos A by sin A, ಇಲ್ಲಿ cos A ಬರಬೇಕು. ನಿಮಗೆ ಇಲ್ಲಿ ಡಿಫ್ರೆನ್ಸ್ ಒಂದೊಂದ್ಸರಿ ಕನ್ಫ್ಯೂಸ್ ಆಗ್ತೀರಾ ನೀವು. tan A equals sin A by cos A ಇದೆಯಲ್ಲ, ಕಾಟ್ ಎ ಇಸ್ ಈಕ್ವಲ್ ಟು ಕಾಸ್ ಎ ಬೈ ಸೈನ್ ಇದೆ, ಇದು ಅಂತ ಕನ್ಫ್ಯೂಸ್ ಆಗುತ್ತೆ. ಕಾಟ್ ಎಗೆ ಸಿ ಒ ಇದೆ, ಇಲ್ಲಿ ಸಿ ಒ ಮೇಲಿರಬೇಕು ಅನ್ನೋದೊಂದು ಸ್ವಲ್ಪ ಹಾಗೆ ತಲೆಯಲ್ಲಿ ಮೂಡಿಸ್ಕೊಂಬಿಟ್ರೆ ಇದು ಟ್ಯಾನ್ ಎ ಈಕ್ವಲ್ ಸೈನ್ ಬೈ ಕಾಸ್ ಎ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಮಾಹಿತಿ ನಿಮಗೆ ಇದಿಷ್ಟು ಗೊತ್ತಿತ್ತು ಅಂದರೆ ಇದನ್ನು ಪ್ರೂವ್ ಮಾಡೋದು ತುಂಬ ಸುಲಭ ಆಗುತ್ತೆ. ಈಗ ಇದನ್ನು ಬರ್ಕೊಳ್ಳೋಣ. LHS cot A minus cos A divided by cot A plus cos A. LHS equals cot A minus cos A divided by cot A plus cos A ಅಂತ ಇದೆ, ಹೌದಿಲ್ಲ? ಈಗ cot A equals ಏನಿದೆ, cos A by sin A. ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ ಪ್ಲೇಸ್ ಆಫ್ cot A you put cos A divided by sin A. ಮೈನಸ್ cos A ಇದೆ, cos A ಅದೇ ರೀತಿ ಬರೀರಿ. ಹಾಗೇನೆ cot A equals cos A by sin A plus cos A ಇದೆ, ಬರೀ, ಹೌದಾ? ನೆಕ್ಸ್ಟ್ ನೋಡಿ, ಇಲ್ಲಿ cos A ಇಸ್ ಕಾಮನ್, ಇಲ್ಲೂ ಇದೆ, ಇಲ್ಲಿದೆ ಕಾಮನ್ ಫ್ಯಾಕ್ಟರ್. ಅದಕ್ಕೋಸ್ಕರ cos A ಕಾಮನ್ ಫ್ಯಾಕ್ಟರ್ ತೆಗೆದಿದ್ದಾನೆ. ಉಳಿದದ್ದೇನು, ಇಲ್ಲಿ ಒಂದು ಉಳಿತು, ಇಲ್ಲಿ sin A. ಇಲ್ಲೇನು ಉಳಿತು, cos A ತೆಗೆದ್ರೆ ಒಂದು ಉಳಿತು, -1. ಮೈನಸ್ ಚಿಹ್ನೆ ಮರಿಬಾರ್ದು, ಮೈನಸ್ ಇದ್ರೆ ಮೈನಸ್ಸೇ ಬರೀಬೇಕು, ಮೈನಸ್ ಚಿಹ್ನೆ ಮರಿಬಾರ್ದು. -1 cos A ಹೊರಗೆ ತೆಗೆದಿರೋದ್ರಿಂದ cos A ಹೊರಗೆ ಬಂದಿದೆ, ಕಾಮನ್ ಫ್ಯಾಕ್ಟರ್ ಇಲ್ಲೂ ಇದೆ, cos A ಹೊರಗೆ ಬಂದಿದೆ. ಇಲ್ಲೇನು ಉಳಿತು, cos A ತೆಗೆದ್ರೆ 1 ಉಳಿತು, 1 by sin A. ಇಲ್ಲಿ cos A ಹೊರಗೆ ಬಂದಿರೋದ್ರಿಂದ ಏನಾಯ್ತು, cos A 1 ಏನಿಲ್ಲ ಅಂದ್ರೆ ಒಂದಿರುತ್ತೆ, ನೆನಪಿರ್ಲಿ, 1 -1 ಡಿವೈಡೆಡ್ ಬೈ. ಅದೇ ರೀತಿ ಇಲ್ಲೂ ಸಹ cos A ಸಾಮಾನ್ಯ ಪದ ಇದೆ, ಟರ್ಮ್ ಇದೆ, ಕಾಮನ್ ಟರ್ಮ್. cos A ಈಕ್ವಲ್ಸ್ 1/, sin A. ನೋಡಿ, 1 ಉಳಿತು, sin A ಹಾಗೆ ಬರೀಬೇಕು, 1/, sin A ಪ್ಲಸ್ cos A ಈ ಕಡೆ ಬಂದಿರಿಂದ ಏನು ಉಳಿತು, ಇಲ್ಲೂ ಕೂಡ ಬಂದಿರುತ್ತೆ ತಾನೆ, +1. ನೋಡಿ, cos A ಕ್ಯಾನ್ಸಲ್ ಆಯಿತು. ಏನು ಉಳಿತಾಗಾರೆ, 1/, sin A -1. 1 ಡಿವೈಡೆಡ್ ಬೈ sin A -1, 1 ಡಿವೈಡೆಡ್ ಬೈ sin A +1. ನೋಡಿ, cos A ಕ್ಯಾನ್ಸಲ್ ಆಗಿದ್ದರಿಂದ ಈಗ 1/, sin A ಈಕ್ವಲ್ಸ್ ಏನಂತ ಬರ್ಕೊಂಡು ನೋಡಿ, sin A ಈಕ್ವಲ್ಸ್ 1/, cosecant A. 1/, sin A ಏನಿದೆ ನೋಡಿ, 1/, sin A ಈಕ್ವಲ್ಸ್ cosecant A. 1/, sin A ಈಕ್ವಲ್ಸ್ cosecant A, ಹೌದಾ? 1/, sin A ಈಕ್ವಲ್ಸ್ cosecant A ಬರೆದಿದ್ದಾನೆ, -1. ಅದೇ ರೀತಿ ಇಲ್ಲಿ 1/, sin A ಈಕ್ವಲ್ಸ್ 1 cosecant A +1.
ದೇರ್ ಫೋರ್ ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್. ನೋಡಿ ಪ್ರೂವ್ ಮಾಡಿದಾಗ ಈ ವ್ಯಾಲ್ಯೂ ಬಂತು ನೋಡಿ. ಇದನ್ನು ಕೇಳಿದ್ದಾರೆ, ಸಾಧಿಸಿ ಕಾಟ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಕಾಟ್ ಎ ಪ್ಲಸ್ ಕಾಸ್ ಎ ಈಕ್ವಲ್ಸ್ ಕೊಸಿಕೆಂಟ್ ಎ ಮೈನಸ್ 1 ಕೊಸಿಕೆಂಟ್ ಎ ಪ್ಲಸ್ 1 ಎಂದು ಸಾಧಿಸಿ ಅಂತ ಕೇಳಿದ್ರಲ್ಲ. ನೋಡಿ ಹೆಚ್ಚು ಸ್ಟೆಪ್ಸ್ ಇಲ್ಲ, 3 ಸ್ಟೆಪ್ನಲ್ಲಿ ನಮಗೆ ವ್ಯಾಲ್ಯೂ ಬಂದ್ಬಿಡುತ್ತೆ. ನಿಮಗೆ ಗೊತ್ತಾಗಿದ್ದೇನು ಅಂದರೆ ಒಂದೇನೋ ಕಾಟ್ ಎನ ಇನ್ ಟರ್ಮ್ ಆಫ್ ಕಾಸ್ ಎ ಸೈನ್ ಎಲ್ಲಿ ಬರೆಯೋದು ಹೇಗೆ. ಕಾಟ್ ಎ ಈಕ್ವಲ್ಸ್ ಕಾಸ್ ಎ ಬೈ ಸೈನ್ ಎ ಹಾಗೆ ಬರ್ಕೊಂಡ್ವಿ. ಇಲ್ಲೂ ಅಷ್ಟೇ ಕಾಟ್ ಎ ಈಕ್ವಲ್ಸ್ ಕಾಸ್ ಎ ಬೈ ಸೈನ್ ಎ ಪ್ಲಸ್ ಕಾಸ್ ಎ ಬರ್ಕೊಂಡ್ವಿ. ಇಲ್ಲಿ ನಿಮಗೆ ಇದ್ರ ಮಾಹಿತಿ ಗೊತ್ತಿರ್ಬೇಕು, ಏನೋ 1 ಸೈನ್ ಎ ಈಕ್ವಲ್ಸ್ ಕೊಸಿಕೆಂಟ್ ಎ, 1 ಸೈನ್ ಎ ಈಕ್ವಲ್ಸ್ ಕೊಸಿಕೆಂಟ್ ಎ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಕೊಸಿಕೆಂಟ್ ಎನ ನಮಗೆ ಏನಿದು ಕೇಳಿದಾರೋ ಅದನ್ನು ಸಾಧಿಸಿದಂಗಾಯ್ತು. ದೇರ್ ಫೋರ್ ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್. 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಮಕ್ಕಳೇ. ಸುಲಭವಾಗಿ ಅರ್ಥ ಆಗಿದೆ. ನಾ ಟ್ರಿಗ್ನಾಮೆಟ್ರಿನೇ ಎಲ್ಲ ಸಾಲ್ವ್ ಮಾಡ್ತೇನೆ, ಯಾಕೆಂದರೆ ಈ ಸ್ಕೋರಿಂಗ್ ಹುಡುಗರಿಗೆ ಇದು ಬೇಕು. ಮತ್ತು ಜೊತೆಗೆ ಫ್ಯೂಚರ್ ಎಜುಕೇಷನ್ಸ್ಗೆ ಪಿ ಯು ಸಿಗೆ ನೆಕ್ಸ್ಟ್ ನೀವು ಸೈನ್ಸ್ ಕೋರ್ಸ್ಗಳನ್ನು ಅಧ್ಯಯನ ಮಾಡುವಾಗ ಈ ಟ್ರಿಗ್ನಾಮೆಟ್ರಿ ಅತ್ಯಂತ ಉಪಯುಕ್ತವಾಗಿರುವ ಒಂದು ಟಾಪಿಕ್ ಆಗಿದೆ. ಅದಕ್ಕೆ ಇದನ್ನು ಚೆನ್ನಾಗಿ ಕಲೀರಿ. 1-2-3 ಸರಿ ನೋಡಿ ಮಾಡಿದರೆ ನಮಗೆ ಅರ್ಥ ಆಗುತ್ತೆ. ಈಗೇನು ಹೇಳಿದ್ನಲ್ಲ ಇದಿಷ್ಟು ಸ್ವಲ್ಪ ನೀವು ತಲೆಯಲ್ಲಿ 1-2 ಸರಿ ಮೂಡಿಸ್ಕೊಂಬಿಟ್ರೆ ಭಾಳ ಅತ್ಯಂತ ಸುಲಭ ಇದು. 3 ಮಾರ್ಕ್ಸನ್ನು ಈಸಿಯಾಗಿ ತೆಗಿಬೋದು. ಸಾಮಾನ್ಯವಾಗಿ ಮಕ್ಕಳೆಲ್ಲ ಏನು ಮಾಡಿಬಿಡ್ತೀರಿ ಅಂದರೆ, ಈ ಟ್ರಿಗ್ನಾಮೆಟ್ರಿ ಹೊಸ ಟಾಪಿಕ್ ಇದು 10th ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದಾರೆ. ಇದ್ರಾಗೆ ಹೇಗಪ್ಪ ಇದನ್ನು ಬಿಡಿಸೋದು ಹೇಗೆ, ಕಲಿಯೋದು ಹೇಗೆ, ಇವನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಹೇಗೆ, ಕಾಟಿ ಟ್ಯಾನಿ ಸೈನಿ ಕಾಸೆ ಸಿಕೆಂಟಿಗೆ ಕೊಸಿಕೆಂಟಿಗೆ ಇವನ್ನೆಲ್ಲ ಹೇಗೆ ನೆನ್ಪಿಟ್ಕೊಳ್ಳೋದು, ಭಾಳ ಸುಲಭ. 1-2 ಸರಿ ಈ ವಿಡಿಯೋ ನೋಡಿ ಆಲಿಸಿ ಮತ್ತೆ ನೀವು ಮನನ ಮಾಡ್ಕೊಂಬಿಟ್ರೆ ಭಾಳ ಈಸಿಯಾಗಿ 3 ಅಂಕವನ್ನು ಗಳಿಸ್ಬೋದು. ದಯಮಾಡಿ ಎಲ್ಲರ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಟಾಪಿಕ್ ಮುಕ್ತಾಯ ಮಾಡ್ತೀನಿ. ಆಲಿಸಿದ ನೋಡಿದೆಲ್ಲ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಾನು ಈ ಟಾಪಿಕನ್ನು ಮುಗಿಸ್ತೇನೆ.